ದಾವಣಗೆರೆ ಲವ್ ಜಿಹಾದ್ ಕೇಸ್ಗೆ ಟ್ವಿಸ್ಟ್. ಇಸ್ಮಾಯಿಲ್ ಕರಾಳ ಸತ್ಯ ಬಿಚ್ಚಿಟ್ಟ ಮಹಿಳೆ. 15ಕ್ಕೂ ಹೆಚ್ಚು ಮಹಿಳೆಯರಿಗೆ ದೌರ್ಜನ್ಯ ಆರೋಪ. ದಾವಣಗೆರೆಯ ಪವರ್ ಫಿಟ್ನೆಸ್ ಜಿಮ್ ಮಾಲೀಕ ಇಸ್ಮಾಯಿಲ್ ಜಿಮ್ ಜಿಹಾದಿ ಕಹಾನಿಗಳು ಒಂದೊಂದಾಗಿ ಹೊರಬರ್ತಿವೆ. ದಾವಣಗೆರೆ ಮಹಿಳಾ ಠಾಣೆಯಲ್ಲಿ ಸಂತ್ರಸ್ತೆಯೊಬ್ಬರು ಕೊನೆಗೂ ಧೈರ್ಯ ಮಾಡಿ ದೂರು ದಾಖಲಿಸಿದ್ದಾರೆ. ಇನ್ನು ಇಸ್ಮಾಯಿಲ್ ತಾಯಿ ಸುದ್ದಿಗೋಷ್ಠಿ ನಡೆಸಿ ಸಂತ್ರಸ್ತೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ನನ್ನ ಮಗನ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಅಂತ ಆರೋಪಿಸಿದ್ರು. ಇದರ ಬೆನ್ನಲ್ಲೇ ಸಂತ್ರಸ್ತೆಯೊಬ್ಬರು ಇಸ್ಮಾಯಿಲ್ ಮಾಡಿದ ದೌರ್ಜನ್ಯವನ್ನ ತೆರೆದಿಟ್ಟಿದ್ದಾರೆ. ಕಳೆದ 1.5 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದ ಈ ಮಹಿಳೆಗೆ ಜಿಮ್ ಟ್ರೈನರ್ ಆಕಾಂಕ್ಷ ಅಂತಾಲೆ ಪರಿಚಯವಾಗಿದ್ದ. ಜಿಮ್ ವಾತಾವರಣ ನೋಡಿ ಇದೊಂದು ಹಿಂದೂ ಜಿಮ್ ಅಂತ ಭಾವಿಸಿ ಮಹಿಳೆ ಅಡ್ಮಿಷನ್ ಪಡೆದಿದ್ರು. ಆದ್ರೆ ಕೇವಲ 6 ತಿಂಗಳ ಹಿಂದೆಯಷ್ಟೇ ಆತನ ಅಸಲಿ ಹೆಸರು ಇಸ್ಮಾಯಿಲ್ ಅನ್ನೋದು ಬಯಲಾಗಿದೆ. ಅಷ್ಟೇ ಅಲ್ಲ, ಜಿಮ್ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಸೀಕ್ರೆಟ್ ಕ್ಯಾಮೆರಾ ಇಟ್ಟು ಮಹಿಳೆಯರ ಖಾಸಗಿ ದೃಶ್ಯಗಳನ್ನ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡುವ ನೀಚ ದಂಧೆ ಬೆಳಕಿಗೆ ಬಂದಿದೆ. ಹೌದು, ಆಕಾಂಕ್ಷ ಅಂತ ಆತ ತನ್ನನ್ನ ಪರಿಚಯ ಮಾಡಿಕೊಂಡಿದ್ದ. ಡ್ರೆಸ್ಸಿಂಗ್ ರೂಮ್ ನಲ್ಲಿ ಸೀಕ್ರೆಟ್ ಕ್ಯಾಮೆರಾ ಇಟ್ಟು ನನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ನನಗೆ ದುಡ್ಡು ಬೇಕು, ನಾನು ಕರೆದಾಗ್ಲೆಲ್ಲ ಬರಬೇಕು, ಇಲ್ಲವಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕ್ತೀನಿ ಅಂತ ಬೆದರಿಕೆ ಹಾಕ್ತಿದ್ನಂತೆ. ಬೆದರಿಕೆ ಮಾತ್ರವಲ್ಲ, 3-4 ತಿಂಗಳಿನಿಂದ ಸಂತ್ರಸ್ತೆಯ ಪತಿಗೂ ಕರೆ ಮಾಡಿ ಬೆದರಿಸಲಾಗಿದೆ. ಇಸ್ಮಾಯಿಲ್ನ ತಾಯಿ ಸಂತ್ರಸ್ತೆಯ ವಿರುದ್ಧವೇ ಹನಿ ಟ್ರ್ಯಾಪ್ನ ಸುಳ್ಳು ಆರೋಪ ಹೊರಿಸಿದ್ದಾಳೆ. ತಾವೊಂದು ಸುಸಂಸ್ಕೃತ ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದ ಬಂದಿದ್ದು ಹನಿ ಟ್ರ್ಯಾಪ್ ಮಾಡುವ ಯಾವುದೇ ಅಗತ್ಯ ತಮಗಿಲ್ಲ ಅಂತ ಸಂತ್ರಸ್ತೆ ಸ್ಪಷ್ಟಪಡಿಸಿದ್ದಾರೆ. ಪವರ್ ಫಿಟ್ನೆಸ್ ಜಿಮ್ ಅಂತ ಹೋಗ್ತಿದ್ದೆ. ನಮ್ಗೆ ಆಕಾಂಕ್ಷ ಅಂತ ಹೆಸರು ಹೇಳಿದ್ದಾರೆ. ನಾವು ಹಿಂದೂಸು ಅಂತ ಹೇಳ್ಬಿಟ್ಟು ಜಿಮ್ಮಲ್ಲಿ ಎಲ್ಲ ಕಡೆ ಆಂಜನೇಯ, ಗಣೇಶ ಈ ಥರ ಎಲ್ಲ ದೇವ್ರ ಫೋಟೋಗಳಿದ್ದಾವೆ. ಅದರಿಂದ ನಾವು ಹಿಂದೂ ಜಿಮ್ ಅಂತಾನೆ ಅನ್ಕೊಂಡಿದ್ದೀವಿ. ಈಗ ರೀಸೆಂಟಾಗಿ ಗೊತ್ತಾಗಿದೆ, ಒಂದು 5-6 ತಿಂಗಳಿಂದ ಅವರು ಹಿಂದೂ ಅಲ್ಲ ಮುಸ್ಲಿಂ ಅಂತ ಹೇಳ್ಬಿಟ್ಟು. ಬಟ್ ರೀಸೆಂಟಾಗಿ ಲೇಡೀಸ್ ರೂಮಾಗೆ ಡ್ರೆಸ್ ಚೇಂಜ್ ಮಾಡ್ತಿರೋದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನಮಗೆ ಮೊಬೈಲಲ್ಲಿ ತೋರಿಸ್ತಾರೆ. ಈ ಥರ ನಿಮ್ಮದೊಂದು ವಿಡಿಯೋ ಇದೆ ನಮ್ಮ ಹತ್ರ, ನನ್ನ ಇಷ್ಟ ಬಂದಾಗ ನೀನು ಇರಬೇಕು, ನಾನು ಕರೆದಾಗೆಲ್ಲ ನೀನು ಬರಬೇಕು, ನಾನು ಕೇಳಿದಷ್ಟು ದುಡ್ಡು ಕೊಡಬೇಕು, ಬಂಗಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ನಾನು ಅದು ವಿಡಿಯೋ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ಅಂತೇಳಿ. ನಮ್ಮ ಮನೆಯವ್ರು ಎಲ್ಲಿ ವರ್ಕ್ ಮಾಡ್ತಿದ್ದಾರೋ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಎದುರಿಸ್ತಾರೆ. ಇನ್ನು ಇಸ್ಮಾಯಿಲ್ನ ಟಾರ್ಗೆಟ್ ಆಗಿದ್ದೆ ಜಿಮ್ಗೆ ಬರುವ ಹಿಂದೂ ಹೆಣ್ಮಕ್ಕಳು. ಆಕಾಶ್, ಕಿರಣ್, ಆಕಾಂಕ್ಷ ಅಂತ ಬೇರೆ ಬೇರೆ ಹೆಸರು ಹೇಳಿ ಮಹಿಳೆಯರ ಬ್ರೈನ್ ವಾಶ್ ಮಾಡೋದು ಇವನ ಚಾಳಿ. ಈತನ ಈ ಕೃತ್ಯಕ್ಕೆ ಬರೋಬ್ಬರಿ 15ಕ್ಕೂ ಹೆಚ್ಚು ಮಹಿಳೆಯರು ಬಲಿಯಾಗಿದ್ದಾರೆ. ಫೋನ್ ಪೇ ಮತ್ತು ಕ್ಯಾಶ್ ಮೂಲಕ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡಿದ್ದಾನೆ. ಮಾನಕ್ಕೆ ಅಂಜಿ ಯಾವ ಹೆಣ್ಮಕ್ಳು ದೂರು ನೀಡೋದಕ್ಕೆ ಮುಂದೆ ಬರ್ತಿಲ್ಲ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ. ಈತ ಮೊದಲ ಮದುವೆ ಕೂಡ ಆತನ 10 ವರ್ಷಗಳ ಅನೈತಿಕ ಸಂಬಂಧದಿಂದಲೇ ಮುರಿದು ಬಿದ್ದಿತ್ತು. ಆ ಮಹಿಳೆಯ ಮನೆ ಬಳಿ ಹೋಗಿ ಈತ ಗಲಾಟೆ ಮಾಡಿದ ಹಿನ್ನೆಲೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಅಂತ ಸಂತ್ರಸ್ತೆ ದೂರಿದ್ದಾಳೆ. ಈಗ ನಾನು ಯಾಕೆ ಸರ್ ಅವ್ರ ಸಾವಸಾಗ ಹೋಗ್ಲಿ? ನನಗೊಂದು ಫ್ಯಾಮಿಲಿ ಇದೆ, ನನಗೆ ಮಕ್ಕಳಿದ್ದಾರೆ, ವೆಲ್ ಸೆಟಲ್ಡ್ ಹಸ್ಬೆಂಡ್. ನಾನು ಯಾಕೆ ಅವ್ನ ಸವಾಸಾಗ ಹೋಗ್ಲಿ? ಅವ್ರ ಫಸ್ಟ್ ಮದ್ವೆ ನನ್ನಿಂದನೇ ಕ್ಯಾನ್ಸಲ್ ಆಗಿತ್ತು ಅಂತ ಹೇಳ್ತಿದಾರಲ್ಲ, ಅವ್ರ ಫಸ್ಟ್ ಮದ್ವೆ ಯಾಕೆ ಕ್ಯಾನ್ಸಲ್ ಆಗಿದೆ ಅಂದ್ರೆ ಅವ್ರು 10 ವರ್ಷದಿಂದ ಒಬ್ರು ಆಂಟಿ ಜೊತೆ ರಿಲೇಷನ್ ಅಲ್ಲಿ ಇದ್ದಾರೆ. ರೀಸೆಂಟ್ ಆಗಿ 1 ವರ್ಷ ಹಿಂದ್ಗಡೆ ಆ ಆಂಟಿ ಮನೆ ಹತ್ರ ಹೋಗಿ ಇವ್ರು ಜಗಳ ಮಾಡಿದ್ದಾರೆ. ಆ ಹೆಣ್ಮಕ್ಳು ಹೋಗ್ಬಿಟ್ಟು ವಿದ್ಯಾನಗರಲ್ಲಿ ಕೇಸು ಕೊಟ್ಟಿದ್ದಾರೆ. ಅಲ್ಲಿನೂ ಅವ್ರ ಹೆಸರು ಮೇಲೆ ಕೇಸ್ ಐತಿ. ಈ ತರ ಆಗಿರ್ತಕ್ಕಂತಲ್ಲ ಮೊದಲನೆಯ ಪ್ರಕರಣ 376 ಕೇಸ್ನ ದಾವಣಗೆರೆಯಲ್ಲಿ ದಾಖಲಾಗಿರೋದು. ಇವರು ಒಬ್ಬರು ಬಂದು ದೂರು ಕೊಟ್ಟು ಆಗಿರೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ, ಆಗ್ಬಾರ್ದು. ಯಾವ ಸಮಾಜನ ಇರಲಿ, ಈ ರೀತಿ ಯಾರಿಗೂ ಆಗ್ಬಾರ್ದು. ಒಟ್ನಲ್ಲಿ ಜಿಮ್ ಜಿಹಾದ್ ಪ್ರಕರಣ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಜಿಮ್ಗಳಲ್ಲಿ ಹಾಗೂ ಎಸ್ಪಿ ಕಚೇರಿಯಲ್ಲಿ ಟ್ರೈನರ್ ಮಾಲೀಕರ ಸಭೆ ನಡೆಸಿ ಕಟ್ಟುನಿಟ್ಟಿನ ನಿಯಮಗಳನ್ನ ಪಾಲಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.